ನಮಸ್ಕಾರ ರೈತ ಬಾಂಧವರಿಗೆ. ನಾವು ಕಿರಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇವತ್ತು ಚಿಕ್ಕನಹಳ್ಳಿ ಗ್ರಾಮದೊಳಗೆ ಮಾದೇವಪ್ಪ ಅನ್ನೋರು ಕಬ್ಬಿನ ತೋಟದಲ್ಲಿದ್ದೀವಿ. ಇವರು ನಮ್ಮ ಕಿರಣ್ ತಂತ್ರಜ್ಞಾನದ ಮಾಹಿತಿಯನ್ನು ಪಡ್ಕೊಂಡು ಈ ಕಬ್ಬನ್ನು ಬೆಳೆದಿದ್ದಾರೆ. ಅವರು ಈಗ ನಮ್ಮ ಈ ತಂತ್ರಜ್ಞಾನದಲ್ಲಿ ಕಬ್ಬನ್ನು ಬೆಳೀತಾ ಇದ್ದಾರೆ. ಅವ್ರಿಗೆ ಏನು ಅನಿಸಿದೆ ಒಂದು ಈ ತಂತ್ರಜ್ಞಾನ ಅನ್ನೋದನ್ನು ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ಮಾದೇವಪ್ಪ, ಚಿಕ್ಕನಹಳ್ಳಿ, ದಾವಣಗೆರೆ ತಾಲೂಕು. ಈಗ ನಮ್ಮದು 3 ಎಕರೆ ಕಬ್ಬು ಹಾಕಿದ್ದೀನಿ. ಹಿಂದಿನ ಸತಿ 75 ಟನ್ ಬೆಳೆದಿದ್ದೆ. ಸರ್ಕಾರಿ ಗೊಬ್ಬರ ಹಾಕಿ 75 ಟನ್ ಕಬ್ಬು ಬೆಳೆದಿದ್ದೆ. ಆಮೇಲೆ ನಾವು ಕೂಳೆ ಸುಡಬೇಕು, ರೌದಿ ಸುಡಬೇಕು ಅಂದಾಗ ಇವರು ಒರಿಕ್ಯಾನ್ ಇದ್ರವ್ರು ಕಂಪ್ನಿಯವ್ರು ಬಂದಾಗ ರೌದಿ ಸುಡಬೇಡ್ರಿ ಅಂತ ಹೇಳಿದ್ರು. ರೌದಿ ಸುಡ್ದಂಗೆ ಬಿಟ್ಟೆ. ರೌದಿ ಸುಡ್ದಂಗೆ ಬಿಟ್ಟು ಫಸ್ಟ್ನಿದ್ದಾನ ಸ್ಪ್ರೇ ಮಾಡಿದೆ. ಫಸ್ಟ್ ಡ್ರಂಚ್ ಕೊಟ್ಟು ಎಷ್ಟು ಒರಿಕ್ಯಾನ್ 15 ಲೀಟ್ರ್ ಒರಿಕ್ಯಾನ್ ಹಾಕಿ ಡ್ರಂಚ್ ಮಾಡಿದ್ಮೇಲೆ ಸ್ಪ್ರೇ ಮಾಡಿದೆ. ಒಂದು 3 ಟೈಮ್ ಸ್ಪ್ರೇ ಮಾಡಿದ್ದೀನಿ. ಒಂದು 25 ಲೀಟ್ರ್ ಒರಿಕ್ಯಾನ್ ಹಾಕಿದ್ದೀನಿ. 3 ಸತಿ ಸ್ಪ್ರೇ ಮಾಡಿದ್ದೀನಿ. 8 ಕ್ವಿಂಟಲ್ ಗೊಬ್ಬರ ಹಾಕಿದ್ದೀನಿ. ಭಾಳ ಚೆನ್ನಾಗಿ ಬಂದೈತಿ. ಈ ಸೈಜು ಬಂದೈತಿ. ಮರಿಗಳ ಸಂಖ್ಯೆನೂ ಜಾಸ್ತಿ ಐತಿ. ಹಂಗಾಗಿ ಸತಿಕಿನ ಈ ಸತಿ ಇಳುವರಿ ಜಾಸ್ತಿ ಬರ್ಬೋದು ಅನ್ನೋ ನನಗೆ ನಿರೀಕ್ಷೆ ನನಗೆ ಐತಿ. ಸರಿ ಎಷ್ಟು ಬಂದಿದೆ ಸರ್? ಸತಿ 75 ಟನ್ ಬಂದಿತ್ತು. ಈ ಸತಿ ಒಂದು 100 ಟನ್ ಅಂತೂ ಬರ್ತೈತಿ ಅಂತ ನನಗೆ ಐತಿ. ಈಗ ನೋಡ್ರಿ, ಇಲ್ಲೇ ಐತಿ ಮರಿಗಳ ಸಂಖ್ಯೆ ಜಾಸ್ತಿ ಐತಿ. ಒಂದು 35 ಬರೀ ಇಲ್ಲಿ ಕಡೆ ಅರಗನಾಗ ಇಷ್ಟ ಐತಿ. ಒಳಗೆ ಏನೋ ಚೆನ್ನಾಗೈತಿ. ಹೋಸಲಿ ಎಷ್ಟಿದ್ದು ಮರಿಗಳು ನಿಮ್ಮವು? ಹೋಸತಿ ಒಂದು 12-15 ಇರ್ಬೋದು. ಅದ್ರ ಒಂದು ಡಬಲ್ ಆಗಿದೆ ಐತಿ. ಹಂಗಾಗಿ ಆ ಒಂದು ಇದ್ರ ಮೇಲೆ ಸೈಜ್ ಐತಿ. ಕಬ್ಬು ಸೈಜ್ ಇರೋದ್ರದ್ದು, ಆಮೇಲೆ ಮರಿಗಳ ಸಂಖ್ಯೆ ಜಾಸ್ತಿ ಇರೋದ್ರದ್ದು ಇಳುವರಿ ಬಂದೇ ಬರ್ತೈತಿ ಅನ್ನೋದು ನನಗೆ ನಿರೀಕ್ಷೆ ಐತಿ. ರೈತರು ಬಳಸ್ಬೋದು ಇದನ್ನ. ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತರು ಬಳಸ್ಬೋದು. ಖರ್ಚು ಕಡಿಮೆ. ಏನು ಈಗ ಆರ್ಗ್ಯಾನಿಕ್ ಮಾಡೋದ್ರದ್ದು ಉಪಯೋಗ ಚೆನ್ನಾಗೈತಿ. ಸರ್ಕಾರಿ ಗೊಬ್ಬರ ಬಳಸೋದು ಕಡಿಮೆ ಮಾಡಿ ಇದನ್ನು ಬಳಸಿದ್ರೆ ಚೆನ್ನಾಗತ್ತೆ. ಇಳುವರಿನೂ ಚೆನ್ನಾಗಿ ಬರ್ತೈತಿ. ನಮ್ಮ ಭೂಮಿನೂ ಚೆನ್ನಾಗಿರ್ತೈತಿ. ಸೊ ಈ ಕಿರಣ್ ಕಂಪ್ನಿ ಬರೋಕ್ಕಿಂತ ಮುಂಚೆ ಹೆಂಗಿದ್ರೆ ಈಗ ಬಂದಮೇಲೆ ನಿಮ್ಗೆ ಏನು ಅಗ್ರಿಕಲ್ಚರಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗ್ತಿದೆ? ಈ ಖರ್ಚು ಕಡಿಮೆ. ಆಮೇಲೆ ಏನು ಆಗಲ್ಲ, ಪದೇ ಹೊಲ ಹೊಡೆಯಂಗಿಲ್ಲ. ಝೀರೋ ಕಲ್ಟಿವೇಷನ್. ನಾನು ಹೊಲನೂ ಹೊಡೆದಿಲ್ಲ. ಹೊಲನೇ ಹೊಡೆದಿಲ್ಲ. ಏನು ಕಳೆ ತೆಗ್ಸಿರೋದು ಗೊಬ್ಬರ ಇದನ್ನ ಔಷಧಿ ಹಾಕಿ ಒಂದು 3 ಸತಿ ಗೊಬ್ಬರ ಹಾಕಿದ್ದೀನಿ ಅಷ್ಟೇ. 2 ಕ್ವಿಂಟಾಲು 3 ಕ್ವಿಂಟಾಲು. ಈಗ ಕಿರಣ್ ಕಂಪ್ನಿ ತಂತ್ರಜ್ಞಾನ ಏನು ಬರೀ ಮೆಡಿಸಿನ್ ಯೂಸ್ ಆಗ್ತಿದೆ, ಬೇರೆ ಏನಾರು ಮಾಹಿತಿ ಸಿಗ್ತಿದೆ ಇದರಿಂದ? ಚೆನ್ನಾಗೈತೆ. ಅಡಿಕೆಗೂ ಎಲ್ಲದಕ್ಕೂ ಇದನ್ನೇ ಸ್ಪ್ರೇ ಮಾಡಿದ್ದೀವಿ ನಾವು. ಅಡಿಕೆ ಹೆಂಗಿದೆ? ಅಡಿಕೆನೂ ಚೆನ್ನಾಗೈತಿ. 3-4 ಕುಂಚಿಗೆ ಐತಿ. ಇವರಿಂದ ತಂತ್ರಜ್ಞಾನ ಏನು ಸಿಗ್ತಿದೆ? ಚೆನ್ನಾಗೈತೆ. ತಂತ್ರಜ್ಞಾನ ಅಂದರೆ ಅದೇ ಝೀರೋ ಕಲ್ಟಿವೇಷನ್. ನಮಗೆ ಹಾಕೋಕ್ಕೆ ಸುಲಭ. ಈ ಸರ್ಕಾರಿ ಗೊಬ್ಬರ ಬಳಕೆ ಮಾಡಿ ಭೂಮಿನೂ ಹಾಳಾಗ್ತದವು. ಇದ್ರದ್ದು ಈ ತಂತ್ರಜ್ಞಾನ ಬಳಸಿದ್ರೆ ಭೂಮಿನೂ ಚೆನ್ನಾಗಿ ಬರ್ತೈತಿ, ಇಳುವರಿನೂ ಚೆನ್ನಾಗಿ ಬರ್ತೈತಿ. ಚೆನ್ನಾಗಿ ಹೇಳ್ತದಾರ. ಪರವಾಗಿಲ್ಲ, ಇದು ಚೆನ್ನಾಗೈತೆ ಸರ್. ನಾವು ಭಾಳ ಕಂಪ್ನಿ ಯೂಸ್ ಮಾಡಿ ಬಿಟ್ಟಿದ್ವಿ. ನೆಕ್ಸ್ಟ್ ಇವ್ರು ಸಿಕ್ಕ ಮೇಲೆ ನಾವು ಇದನ್ನೇ ಬಳಸೋದಾವಿ. ಸತಿ ನಾವು ಯೂಸ್ ಮಾಡಿದ್ದಕ್ಕೂ ಇದು ಭಾಳ ಚೆನ್ನಾಗೈತಿ. ಸರಿ, ಧನ್ಯವಾದ. ನಮಸ್ಕಾರ. ಅದೇ ಈಗ ಕಿರಣ್ ತಂತ್ರಜ್ಞಾನವನ್ನು ಎಲ್ಲ ರೈತರು ಕೂಡ, ರೈತ ಬಾಂಧವರು ಹೆಚ್ಚು ಬಳಕೆ ಮಾಡಿ ಈ ನಮ್ಮ ಮಾಹಿತಿಯನ್ನು ಮಾರ್ಗದರ್ಶನ ಪಡ್ಕೊಂಡು ನೀವು ಹೆಚ್ಚು ಇಳುವರಿ ತೆಗೀರಿ ಅಂತ ಹೇಳ್ತಾ ನಮಸ್ಕಾರ. ಜೈ ಕಿರಣ್.